ಅಯ್ಯಪ್ಪ ಅದೇ ಇರುತ್ತೆ ಮಾಡಲು ಸಾರ್ವಜನಿಕರ ಆಕ್ಷೇಪಣೆ ಮಾಡೋದು. ಮಾಲೂರು ತಾಲೂಕಿನ ಮಾಸಿ ಗ್ರಾಮದ ಅಸಾಂಡಹಳ್ಳಿ ರಸ್ತೆಯಲ್ಲಿರುವ ಬಾಲಾಜಿ ಬಾರ್ ಅನ್ನು ವಸತಿ ಗೃಹಗಳು ಇರುವ ಜಾಗಕ್ಕೆ ಸ್ಥಳಾಂತರ ಮಾಡುತ್ತಿದ್ದು, ಈ ಬಾರ್ನಿಂದ ಸ್ಥಳೀಯರಿಗೆ ತೊಂದರೆ ಅನುಭವಿಸುವಂತಾಗಿದೆ. ಇನ್ನು ಈ ಬಗ್ಗೆ ಅಬಕಾರಿ ಇಲಾಖೆಗೆ ದೂರು ನೀಡಿದ್ದು, ದೂರಿನ ಮೇರೆಗೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನೆಪಕ್ಕೆ ಮಾತ್ರ ಸ್ಥಳ ಪರಿಶೀಲನೆ ನಡೆಸಿ ಕಾಲ್ಕಿತ್ತಿದ್ದಾರೆ. ಇನ್ನು ನಮ್ಮ ಸಮಸ್ಯೆಗಳ ಬಗ್ಗೆ ಯಾವೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಶಾಸಕರು ಸಹ ಧ್ವನಿ ಎತ್ತಿಲ್ಲ. ಇಲ್ಲಿ ಬಾರ್ ಬಂದರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತದೆ. ಈ ಬಾರ್ಗೆ ನಮ್ಮ ವಿರೋಧ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಪಿ ಏನಿದೆ ಅದರಲ್ಲಿ ಈ ಸಾವಿರಾರು ಜನನ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಅವರು ಇಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ಇವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಮಹಾಜರಲ್ಲಿ ಇವರು ಕಣ್ಣಾರೆ ಏನು ನೋಡಿದ್ದಾರೆ, ಏನು ನೋಡಿದ್ರು ಅದನ್ನ ಮಾತ್ರ ಬರೀಬೇಕಾಗಿದ್ದವರು ಅದನ್ನ ಬಿಟ್ಟು ಪರ ಮತ್ತೆ ವಿರೋಧ ಅಂತ ಬರೀತಾರೆ. ಪರ ಅನ್ನೋದಕ್ಕೆ 2-3 ಸಾವಿರ ಜನ ಇಲ್ಲಿ ಸೇರಿರ್ತಾರೆ. ಅದರದ್ದು ಎಲ್ಲ ಥರ ರೆಕಾರ್ಡಿಂಗು ನಮ್ಮ ಹತ್ರ ಇರ್ತದೆ. ವಿರೋಧವಾಗಿರುವಂಥವ್ರು ನಮ್ಗೇನು ಪರ ನಮ್ಗೇನು ಬಾರ್ ಮಾಡಿಕೊಡಿ ಅಂತ ಕೇಳಿದವರು ಕೆಲವೇ ಜನ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಅವರನ್ನು ಅವರೇ ತೀರಿಸ್ಕೊಂಡು ಅಲ್ಲಿ ಏನು ಅವ್ರಿಗೆ ಯಾವ ಥರ ಕಟ್ಟುಬಂಧನಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ. ನಮಗೆ ಅನ್ಯಾಯ ಆಗಿದೆ. ಇಲ್ಲಿನ ಸಾರ್ವಜನಿಕರಿಗೆ, ಇಲ್ಲಿ ಲೇಔಟ್ ಮಾಡಿದಂಥವ್ರಿಗೆ, ರಾಮೇಗೌಡ ಲೇಔಟ್ನವ್ರಿಗೆ, ಜಾಮಿಯಾ ಮಸೀದಿ ಮತ್ತು ಮದ್ರಸಾ ಮತ್ತು ಮಕ್ಕಳಿಗೆ ಕಂಪ್ಲೀಟ್ ಸಾರ್ವಜನಿಕರಿಗೆ ಇದರಿಂದ ತುಂಬ ಅನಾಹುತಗಳು, ತುಂಬ ತೊಂದರೆಗಳಾಗಿರ್ತದೆ. ಈಗ ಪ್ರತಿಯೊಂದು ಮನೆಗೂ ಬೇಕಾದ್ರೆ ನಾವು ಹೋಗೋಣ, ಅವ್ರನ್ನ ಇಂಡಿವಿಜುವಲಾಗಿ ಕೇಳಿ, ಫ್ಯಾಮಿಲಿನ ಕೂಡಿಸ್ಕೊಂಡು ನೀವು ಏನೇನು ಅನುಭವಿಸ್ತಾ ಇದ್ದೀರಾ ಇಲ್ಲಿ ಬಾರ್ ಬಂದ ಮೇಲೆ ಅಂತ ನೀವು ಲೈವ್ ನಿದರ್ಶನ ನೀವು ಕೇಳ್ಬೋದು. ಅವರ ಕಣ್ಣಲ್ಲಿ ಕಣ್ಣೀರು ಬರಲ್ಲ, ರಕ್ತ ಬರ್ತದೆ. ಯಾಕಂದ್ರೆ ಅಷ್ಟೊಂದು ಅನುಭವಿಸಿರ್ತಾರೆ ಅವರು. ಇನ್ನು ಬಾರ್ನಿಂದ ಸ್ಥಳೀಯರಿಗೆ ತೊಂದರೆ ಉಂಟಾಗುವ ಮುನ್ನವೇ ಬೇರೆಡೆಗೆ ಸ್ಥಳಾಂತರಿಸಬೇಕು. ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ಧ ತೀವ್ರವಾದ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು.